ಬಿಜೆಪಿಯ ಮೂವರು ಹಾಲಿ ಸಂಸದರು ಕಾಂಗ್ರೆಸ್ ಸೇರ್ಪಡೆಯಾಗ್ತಾರಾ? ಲೋಕಸಮರದ ಹೊತ್ತಲ್ಲೇ ಹೊಸ ಬಾಂಬ್ ಸಿಡಿಸಿದ್ದಾರೆ ಡಿಸಿಎಂ ಡಿಕೆಶಿ. ನೋಡಿ, ಮೂರು ಸಂಸದರು ಏನೋ ಕಾಂಗ್ರೆಸ್ಗೆ ಬರೋಕೆ ತಯಾರಾಗಿದ್ದಾರಂತೆ. ಯಾರಿರ್ಬೋದು ಹಾಗಾದ್ರೆ ಅವರು? ಟಿಕೆಟ್ ಸಿಗದೇ ಇರೋರ? ಈಗ ಚುನಾವಣೆ ಸಮಯದಲ್ಲಿ ಅದು ಟಿಕೆಟ್ ಇನ್ನೂ ಫೈನಲ್ ಆಗದ ಸಂದರ್ಭದಲ್ಲೇ ಬಾಂಬ್ ಹಾಕಿದ್ದಾರೆ. ಹಾಲಿ ಸಂಸದರು 3 ಜನ ಪಕ್ಷಕ್ಕೆ ಬರೋದ್ರ ಬಗ್ಗೆ ಮಾತನಾಡಿದ್ದಾರೆ. ಯಾರ್ಯಾರು ಅನ್ನೋದ್ರ ಬಗ್ಗೆ ನಾನು ಈಗ ಬಹಿರಂಗ ಮಾಡೋದಿಲ್ಲ, ಟೈಮ್ ಬರಲಿ ಎಲ್ಲವನ್ನ ಹೇಳ್ತೇನೆ. ನಮ್ಮ ಪಕ್ಷವನ್ನು, ನಮ್ಮ ಸಿದ್ಧಾಂತವನ್ನು ಒಪ್ಪಿ ಬರೋದಾದರೆ ಬನ್ನಿ ಅಂತ ನಾನು ಹೇಳಿದ್ದೇನೆ. ಸದಾನಂದ ಗೌಡರು ನನ್ನನ್ನು ಸಂಪರ್ಕಿಸಿದ್ದಾರೆ ಅಂಥೇಳಿ ಈಗ ಸ್ಫೋಟಕ ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ಅಂದರೆ 3 ಹಾಲಿ ಸಂಸದರು, ಈಗೇನು 12 ಜನರಿಗೆ ಟಿಕೆಟ್ ಕೈ ತಪ್ಪುವ ಸಾಧ್ಯತೆಗಳಿದಾವಲ್ಲ, ಅದರಲ್ಲಿ 3 ಜನ ಅನ್ನೋದು ಇಲ್ಲಿ ನಮ್ಗೆ ಕನ್ಫರ್ಮ್ ಆಗ್ತಾ ಇದೆ. ಒಂದು ಸದಾನಂದ ಗೌಡ ಹೆಸರನ್ನು ಈಗ ಡಿಕೆಶಿನೇ ಹೇಳಿದ್ದಾರೆ. ಅಂದರೆ ಅವರು ಕಾಂಗ್ರೆಸ್ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅವರು ನನಗೆ ಸಂಪರ್ಕ ಮಾಡಿದ್ದಾರೆ ಅನ್ನೋದನ್ನು ಒಪ್ಕೊಂಡಿದ್ದಾರೆ. ಬಹಳ ಜನ ಕಾಂಗ್ರೆಸ್ ಪಾರ್ಟಿ ಬರಕ್ಕೆ ಸಿದ್ಧವಾಗಿದ್ದಾರೆ. ನಿನ್ನೆನೂ 3 ಜನ ಬಿಜೆಪಿ, ಒಬ್ರು ಜಯಪ್ರಕಾಶ್ ಹೆಗಡೆ ಅದನ್ನ ಚೇರ್ಮನ್ ಮಾಡಿದ್ರು, ಅವರು ಬಂದು ಸೇರ್ಕೊಂಡು, ಸುಕುಮಾರ್ ಶೆಟ್ಟಿ ಸೇರ್ಕೊಂಡು, ಇವ್ರು ಬಂದು ಸೇರ್ಕೊಂಡು ಬಹಳ ಜನ ಇದ್ದಾರೆ. ಸಿಟ್ಟಿಂಗ್ ಎಂಪಿಸು ಬಂದು ನಾನು ಕೇಳಿದ್ದಾರೆ. ನಾನು ಇಲ್ಲ ಅಂತ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ಎಂಪಿಸು 3 ಜನ ಬಂದು ಕೇಳಿದ್ದಾರೆ. ನಾನು ಡಿಸ್ಕ್ಲೋಸ್ ಮಾಡಲಿಕ್ಕೆ ನಾನು ಯಾರಿಲ್ಲ, ವಯಸ್ಸುಗಳೆಲ್ಲ ಡಿಸ್ಕ್ಲೋಸ್ ಮಾಡಿ ನಮ್ಮ ಪಾರ್ಟಿ ಲೀಡರ್ಶಿಪ್ ಬಂದ್ರೆ ಹೇಳಕ್ಕಾಗಲ್ಲ. ನೋಡಿ, ಈಗ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆನೂ ಅವರು ಹೇಳ್ತಾ ಇದ್ರು, ವಿಧಾನಸಭೆ ಚುನಾವಣೆ ಆದಮೇಲೆ ಹಲವು BJPಯ ನಾಯಕರು ಬರೋರಿದ್ದಾರೆ ಅಂಥೇಳಿ. ಬಟ್ ಈಗ ಸಂಸದರು ಕೂಡ ಕಾಂಗ್ರೆಸ್ಗೆ ಬರುವಂಥ ಸಾಧ್ಯತೆಗಳಿದ್ದಾವೆ ಅನ್ನೋದನ್ನು ಹೇಳಿದ್ದಾರೆ. 3 ಜನ ಏನು ನಿನ್ನೆ ಅವ್ರನ್ನ ಸಂಪರ್ಕ ಮಾಡಿದ್ದಾರಂತೆ. ಡಿ ವಿ ಸದಾನಂದ ಗೌಡರು ಕೂಡ ಡಿ ಕೆ ಶಿವಕುಮಾರ್ ಜೊತೆಗೆ ಮಾತನಾಡಿದ್ದಾರಂತೆ. ಯಾಕಂದರೆ ಈಗ ಡಿ ವಿ ಸದಾನಂದ ಗೌಡರು ಕೂಡ ಟಿಕೆಟ್ ಮಿಸ್ ಆಗೋ ಸಂಸದರ ಪಟ್ಟಿಯಲ್ಲಿ ಮೊದಲಿಗರಾಗಿದ್ದಾರೆ.